ವಾರ್ತಾ ಇದ್ದಾಗ ಹೈ ವೋಲ್ಟೇಜ್ ವಿದ್ಯುತ್ ತಂತಿ ಸ್ಪರ್ಶಿಸಿ ಬಾಲಕಿ ಸಾವನ್ನಪ್ಪಿದಂತ ಘಟನೆ ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ನಡೆದಿದೆ. 13 ವರ್ಷದ ಮಧುರಾ ಕೇಶವ್ ಮೊರೆ ಮೃತ ದುರ್ದೈವಿ. ಮನೆ ಮೇಲೆ ಹಾದು ಹೋಗಿದ್ದಂತ ವಿದ್ಯುತ್ ತಂತಿ ತೆರವಿಗೆ ಹಲವು ಬಾರಿ ಎಸ್ಕಾಂ ಸಿಬ್ಬಂದಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಎಸ್ಕಾಂ ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ನಗರದ ಅಫಜಲ್ಪುರ ಟಕ್ಕೆ ಪ್ರದೇಶದಲ್ಲಿ ಮನೆ ಎದುರು ನಿಲ್ಲಿಸಿದ್ದ ಬೈಕ್ ತೆಗೆಯುವ ವಿಚಾರಕ್ಕೆ ಗಲಾಟೆಯಾಗಿದೆ. ಕಿರಣ್ ಗಜಕೋಶ ಎಂಬಾತನ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಲಾಗಿದೆ. ಬೀಸಿದ ಮಚ್ಚಿನ ಏಟು ಜಸ್ಟ್ ಮಿಸ್ ಆಗಿದೆ. ಬಸಯ್ಯ ಹಿರೇಮಠ್, ಗೌರಮ್ಮ ಹಿರೇಮಠ್, ಸಿದ್ದರಾಮಯ್ಯ ವೀಸಾ ವೆರಿಫಿಕೇಶನ್ ಅಂತ ಮನೆ ದೋಚಿರುವಂತ ಘಟನೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಪತ್ನಿ ಕೆಲಸಕ್ಕೆ ಹೋಗಿದ್ದಂತ ವೇಳೆ 60 ವರ್ಷದ ವೃದ್ಧ ಮನೆಯಲ್ಲೇ ಇದ್ರು. ಈ ವೇಳೆ ಆರೋಪಿಗಳು ಬಂದು ವೀಸಾ ವೆರಿಫಿಕೇಶನ್ ಅಂತ 4 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ 1 ಲಕ್ಷ ನಗದು ಕದ್ದು ಪರಾರಿಯಾಗಿದ್ದಾರೆ. ಬೆಂಗಳೂರು ತುಮಕೂರು ನಡುವೆ ಬೆಳಗ್ಗೆಯಿಂದ 19 ರೈಲುಗಳ ಸಂಚಾರ ಸ್ಥಗಿತವಾಗಿದೆ. ತುಮಕೂರಿನ ಸಿದ್ದಗಂಗಾ ಮಠದ ಬಳಿ ರೈಲ್ವೆ ಹಳಿ ದುರಸ್ತಿ ಕಾರ್ಯ ನಡೀತಾ ಇರೋ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರು ಪರದಾಟ ನಡೆಸಿದ್ರು. ಶಿವಮೊಗ್ಗದ ಕಡೆ ಹೋಗಬೇಕಾಗಿದ್ದಂತಹ ಪ್ರಯಾಣಿಕರು ಗಂಟೆಗಟ್ಟಲೆ ಕಾದು ಹೈರಾಣಾದ್ರು. ಟಿಕೆಟ್ ಹಣವೂ ವಾಪಸ್ ಇಲ್ಲದೆ ಬೆಂಗಳೂರಿಗೂ ಕೂಡ ಹೋಗ್ಲಿಕ್ಕಾಗದೆ ಪರದಾಟವನ್ನ ನಡೆಸಿದ್ರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ರಾತ್ರಿ ಗಸ್ತಿನಲ್ಲಿದ್ದಂಥ 2 ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ. ಕೋಟೆ ವೀರಭದ್ರಸ್ವಾಮಿ ದೇವಸ್ಥಾನದ ಬಳಿ ನಿಂತಿದ್ದಂಥ ಅರ್ಬಾಜ್ ಖಾನ್ ಹಾಗೂ ಸಹಚರರನ್ನ ಯಾಕೆ ಇಷ್ಟೊತ್ತಲ್ಲಿ ನಿಂತಿದ್ದೀರಿ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆ ಮಾಡಿದಂಥ ಅರ್ಬಾಜ್ ಖಾನ್ ಅನ್ನ ಬಂಧಿಸಲಾಗಿದ್ದು. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 3 ರಾಷ್ಟ್ರಗಳ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಆಸ್ಟ್ರೇಲಿಯಾದ ಸಿಡ್ನಿ ತಲುಪಿದ್ದಾರೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬೆನ್ಸಿ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸಿಡ್ನಿಯಲ್ಲಿ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿಗಾಗಿ ಕನ್ನಡದ ಕಾಂತಾರ ಸಿನಿಮಾದ ವರಹ ರೂಪಂ ಸಾಂಗಿಗೆ ನೃತ್ಯ ಮಾಡಲಿಕ್ಕೆ ಅನಿವಾಸಿ ಭಾರತೀಯರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಲಾರಿಯಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಿಂದ ಹರಿಯಾಣದ ಮುತಾಲ್ ಡಾಬಾಗೆ ರಾತ್ರಿ ಹೊತ್ತಲ್ಲಿ ಪ್ರಯಾಣವನ್ನ ಮಾಡಿದ್ರು. ಟ್ರಕ್ ಡ್ರೈವರ್ಗಳ ಕಷ್ಟ ಏನು ಅಂತ ತಿಳಿದುಕೊಳ್ಳೋದಕ್ಕೆ ರಾಹುಲ್ ಹೀಗೆ ಮಾಡಿದ್ದಾರೆ. ಲಾರಿ ಡ್ರೈವರ್ಗಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರಂತೆ. ರಾಹುಲ್ ಗಾಂಧಿ ಲಾರಿಯಲ್ಲಿ ಪ್ರಯಾಣ ಮಾಡಿದ ವಿಡಿಯೋ ಸಖತ್ ವೈರಲ್ ಆಗಿದೆ. ಕನ್ನಡದ ಅಮೃತ ವರ್ಷಿಣಿ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿರುವಂತಹ ಖ್ಯಾತ ನಟ ಶರತ್ ಬಾಬು ನಿನ್ನೆ ಕೊನೆಯುಸಿರೆಳೆದಿದ್ದಾರೆ. ಶರತ್ ಬಾಬು ನಿಧನಕ್ಕೆ ಹಲವು ಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಚೆನ್ನೈನಲ್ಲಿರುವಂತಹ ಶರತ್ ಬಾಬು ನಿವಾಸಕ್ಕೆ ನಟ ರಜನಿಕಾಂತ್ ಭೇಟಿಯನ್ನು ನೀಡಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಭಾರತೀಯ ನೌಕಾಪಡೆ ಇತ್ತೀಚಿನ ಸ್ವದೇಶಿ ನಿರ್ಮಿತ ಕ್ಷಿಪಣಿ ವಿಧ್ವಂಸಕ ನೌಕೆ ಐಎನ್ಎಸ್ ಮೊರ್ಮುಗಾವೋವನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಲಾಯಿತು. ಈ ಚೊಚ್ಚಲ ಪ್ರಯತ್ನ ಭಾರತೀಯ ನೌಕಾಪಡೆಯ ಭವಿಷ್ಯಕ್ಕೆ, ಯುದ್ಧ ಸಿದ್ಧತೆ ಮತ್ತು ಆತ್ಮನಿರ್ಭರ್ ಭಾರತ್ಗೆ ಹೆಚ್ಚಿನ ಬಲ ಬಂದಂತಾಗಿದೆ. ಹುಲಿಯೊಂದು ಜಿಂಕೆಯ ಬೇಟೆಗೆ ಹೊಂಚು ಹಾಕಿ ಜಿಂಕೆಯ ಮೇಲೆ ದಾಳಿಯನ್ನು ಮಾಡುತ್ತೆ. ಈ ವೇಳೆ ಜಿಂಕೆಯೊಂದು ಅಲ್ಲೇ ಪಕ್ಕದಲ್ಲಿದ್ದಂಥ ನದಿಗೆ ಹಾರುತ್ತದೆ. ಆದರೆ ತನ್ನ ಪ್ರಯತ್ನ ಮುಂದುವರಿಸಿದಂಥ ಹುಲಿ ನೀರಿನಲ್ಲೂ ಕೂಡ ಬೇಟೆಯ ಪ್ರಯತ್ನ ಮಾಡುತ್ತೆ. ಅಷ್ಟರಲ್ಲೇ ಜಿಂಕೆ ಚಾಣಾಕ್ಷತನದಿಂದ ನೀರಿನಲ್ಲಿ ಮುಳುಗಿ ಹುಲಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದೆ.